ಮನೆಯಲ್ಲಿ ಸಣ್ಣ ಪುಟ್ಟ ಫಂಕ್ಷನ್ ಇದ್ರೂ ಸೀರೆ ತೊಗೊಳ್ಬೇಕು ಅಂದರೆ ಚಿಕ್ಕಪೇಟೆಗೆ ಹೋಗೇ ಹೋಗ್ತೀವಿ ಎಲ್ಲರೂ ಕೂಡ. ಈ ಚಿಕ್ಕಪೇಟೆಗೆ ಏನು ಹೋಗ್ತಾ ಇದ್ದೀನಿ, ಏನು ಫಂಕ್ಷನ್ನು, ಏನು ಎತ್ತ ಅನ್ನೋದನ್ನೆಲ್ಲ ಮುಂದೆ ಹೇಳ್ತೀನಿ. ಹಾಗಾದರೆ ವಿಡಿಯೋನ ಫುಲ್ ವಾಚ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಮೆಟ್ರೋ ಸ್ಟೇಷನ್ ಕಾಣಬೇಕು, ಚಿಕ್ಕಪೇಟೆ ಮಾಡೆ ಯಾರು ಫಸ್ಟ್ ನೋಡ್ತಾರೆ, ಯಾರು ಇರ್ಬೋದು ಹೇಳು ಅಂತ ಅನ್ಕೊಂಡ್ಬಿಡ್ತಾರೆ. ಚಿಕ್ಕಪೇಟೆ ಇಲ್ಲಿ गजब बेइज्जती है। A few moments later. ಹೇಗಿತ್ತು ನಮ್ಮ ಹುಡುಗಿ ಆ್ಯಂಕರಿಂಗ್? ತುಂಬ ಚೆನ್ನಾಗಿದ್ದರೆ ಒಂದು ಲೈಕ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ಏನಾದ್ರು ಮಿಸ್ಟೇಕ್ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಇವಳು ತುಂಬ ಆ್ಯಂಕರಿಂಗ್ ಮಾಡಬೇಕು ಅಂತ ಹೇಳ್ತಾ ಇದ್ಲು. ಸೊ ಹಂಗಾಗಿ ಆಯಿತು, ನನ್ನ ಚಾನಲಲ್ಲೇ ಒಂದು ಸತಿ ಆ್ಯಂಕರಿಂಗ್ ಮಾಡಿ ಯಾವ ರೀತಿ ಇರುತ್ತೆ ನೋಡೋಣ ಅಂದ್ಬಿಟ್ಟು ಅವಳಿಗೆಲ್ಲ ಆ್ಯಂಕರಿಂಗ್ ಮಾಡಿಸ್ದೆ. ನಾವಂತೂ ಬಟ್ಟೆ ತೊಗೊಳಿಕ್ಕೆ ಒಂದು 4 ಸೀರೆ ತೊಗೊಳಿಕ್ಕೆ 7 ಜನ ಹೋಗಿದ್ವಿ ಚಿಕ್ಕಪೇಟೆಗೆ. ಚಿಕ್ಕಪೇಟೆಯಲ್ಲಿ ಸ್ಟ್ರೀಟ್ ಶಾಪಿಂಗ್ ಅಂತೂ ತುಂಬಾ ಇಷ್ಟ ಆಗುತ್ತೆ. ಯಾಕಂದರೆ ಕಣ್ಣಿಗೆ ಬೇಕಾದ ಐಟಮ್ಗಳಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನಿಸುತ್ತೆ. ಇನ್ನು ಹೆಣ್ಮಕ್ಳಿಗಂತೂ ಸೀರೆ ಅಂಗಡಿಗೆ ಹೋಗ್ಬಿಟ್ರಂತೂ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋದೇ ಕನ್ಫ್ಯೂಷನ್. ನೋಡಿದ್ದೆಲ್ಲ ತೊಗೊತಾ ಇರ್ತೀವಿ ಒಂದೊಂದು ಸತಿ ಅಂತೂ. ಬೇಕು ಬೇಡ ಅನ್ನೋದನ್ನೆಲ್ಲ ಏನು ಡಿಸೈಡೇ ಮಾಡಲ್ಲ. ಕಲರ್ ಚೆನ್ನಾಗಿ ಕಾಣಿಸ್ತು ಅಂದರೆ ತೊಗೊತಾ ಇರ್ತೀವಿ. ಮೇನ್ ಹೆಣ್ಮಕ್ಳಿಗೆ ಮೈಂಡಲ್ಲಿ ಏನು ಓಡ್ತಾ ಇರುತ್ತೆ ಅಂದರೆ, ಈ ಸೀರೆ ನಾನು ನೋಡೇ ಇಲ್ವಲ್ಲ, ಉಟ್ರೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವ ಅಂತ ಮೈಂಡಲ್ಲಿ ಓಡ್ತಾ ಇರುತ್ತೆ ಯಾವಾಗಲೂ. ಬೇರೆಯವ್ರು ಉಟ್ಕೊಂಡಾಗ ಇದು ಎಷ್ಟು ಚೆನ್ನಾಗಿದೆ ಅಂತ ನಾವು ಅಂದ್ಕೊಳ್ಳೋರು, ನಾವು ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸುತ್ತಾ ಇಲ್ವ ಅಂತ ನೋಡ್ತಾ ಇರ್ತೀವಿ. ಆದರೆ ಸೀರೆ ಅಂಗಡಿಯವರು ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ ಅಂತಂದರೆ, ಈ ಕಲರ್ ನಿಮ್ಗೆ ಸೂಪರಾಗಿ ಕಾಣಿಸುತ್ತೆ, ಈ ಡಿಸೈನ್ ಇದೇ ರೇರು, ಈಗ ನಮ್ಮ ಅಂಗಡಿಲೇ ಸಿಗೋದಂತ ತುಂಬ ಚೆನ್ನಾಗಿ ಕಾಂಪ್ರಮೈಸ್ ಮಾಡ್ತಾರೆ ಅವರಂತೂ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ, ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಎಷ್ಟು ನೋವು ತಿಂತಾ ಇದ್ದೀರಿ ಅನ್ನೋದು ನಮ್ಗೆ ಗೊತ್ತಾಗ. ನನ್ನ ನೋವು ಹೇಳೋದಿಲ್ಲ ನಾನು, ಯಾರು ಅದು ಒಳಗೆ ಕೊರಗುತ್ತೆ ಹೇಳೋದು. ನಮ್ಮೂರ ಕಡೆಯವ್ರೆ ಅಂತೆ, ಅವರೆಲ್ಲ ಗೊತ್ತಾದ್ರು ಇದು ಅಂತೆಲ್ಲ ಕೇಳ್ತಾ ಇದ್ರು ಹುಡುಗನ. ಸೊ ಹಂಗೆ ಸ್ವಲ್ಪ ಮಾತಾಡ್ತಾ ಹುಡುಗಿಗೆ ಯಾವ ಸೀರೆ ಚೆನ್ನಾಗಿ ಕಾಣಿಸುತ್ತೆ ಅಂತ 4-5 ಸೆಲೆಕ್ಷನ್ ಮಾಡಿ ಇಟ್ಕೊಂಡಿದ್ವಿ. ಆ ಸೀರೆ ಡ್ರೇಪಿಂಗ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಏನು ಅಂತ ಡ್ರೇಪ್ ಮಾಡಿ ತೋರಿಸ್ತಾಯಿದ್ರು. ಅವರು ಎಷ್ಟು ಚೆನ್ನಾಗಿ ಕನ್ವಿನ್ಸ್ ಮಾಡ್ತಾರೆ ಅಂದರೆ, ಬಟ್ಟೆ ಅಂಗಡಿಯವರು ಇವ್ರ ಹತ್ರನೇ ತುಂಬ ಕಡಿಮೆ ರೇಟು, ಬೇರೆಯವ್ರ ಹತ್ರ ಎಲ್ಲ ಹೈ ರೇಟು ಅನ್ನೋ ಥರನೇ ಕನ್ವಿನ್ಸ್ ತುಂಬ ಚೆನ್ನಾಗಿ ಮಾಡ್ತಾರೆ. ಯಾಕಂದರೆ ಮತ್ತೆ ಅವ್ರ ಅಂಗಡಿಗೆ ಬರಲಿ ಅನ್ನೋದು ಅವರ ಮಾಸ್ಟರ್ ಪ್ಲ್ಯಾನ್ ಏನೋ ನನಗಂತೂ ಗೊತ್ತಿಲ್ಲ. ಬಟ್ ಬಿಸ್ನೆಸ್ಸಲ್ಲಿ ಮಾತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ಚೆನ್ನಾಗಿ ಕನ್ವಿನ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡ್ತಾರೆ. ಮಾತಾಡೋದಕ್ಕೆ ಕಲಿಬೇಕು ಅಂದರೆ ಸೀರೆ ಅಂಗಡೀಲಿ ಒಂದು ದಿನ ಇದ್ದರೆ ತುಂಬಾ ಚೆನ್ನಾಗಿ ಮಾತಾಡೋದನ್ನು ಕಲಿಬೋದು ಅಂತ ಹೇಳ್ತೀನಿ. ಅವರು ಯಾವ ರೀತಿ ಮಾತಾಡ್ತಾರೆ ಅಂದರೆ, ಆ ಕಲರ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ತುಂಬ ಚೆನ್ನಾಗಿದೆ, ನಿಮಗೆ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ತಾರೆ. ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ದಲ್ಲೇ ಹಾಗೆ ನೋಡ್ತಾ ಇದ್ದೀರಲ್ವ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಫುಲ್ ವಾಚ್ ಮಾಡಿ. ನಿಮ್ಮೆಲ್ಲ ಸಪೋರ್ಟು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಹೊಸ್ದಾಗಿ ಬೆಳೀತಾ ಇರೋ ಯೂಟ್ಯೂಬರ್ನ ನೀವೇ ಬೆಳೆಸಬೇಕು. ಅದಕ್ಕೋಸ್ಕರ ಅವರು ಏನು ಹೇಳ್ತಾರೆ ಅಂದರೆ, ಸೀರೆ ಡ್ರೇಪಿಂಗ್ ಆದ ನಂತರ ನಿಮ್ಮದು 10% ಅಷ್ಟೇ ಕಾಣಿಸೋದಿಲ್ಲ. ಏನೇನು ಮೇಕಪ್ಪು ಜ್ಯುವೆಲ್ಸ್ ಎಲ್ಲ ಹಾಕೊಂಡಾದ್ಮೇಲೆ ಕೂಡ ತುಂಬ ಚೆನ್ನಾಗಿ ಕಾಣಿಸೋದು. ನೀವು ಇಲ್ಲೇನು ಹಾಕೊಂಡ್ರೆ ಸಪ್ಪೆ ಅಂತಲೇ ಅನಿಸುತ್ತೆ. ನಿಮ್ಮ ಮೇಕಪ್ ಆದಮೇಲೆ ಸೀರೆ ಚೆನ್ನಾಗಿ ಕಾಣಿಸೋದು ಅಂತ ಚೆನ್ನಾಗಿ ಕನ್ವಿನ್ಸ್ ಮಾಡಿದ್ರು. ಆದರೂ ಬಟ್ಟೆ ಅಂಗಡಿಯವ್ರಿಗೆ ತುಂಬಾ ಪೇಷನ್ಸ್ ಇರುತ್ತೆ. ಯಾಕಂದರೆ ಬಂದವರೆಲ್ಲನೂ ಕೂಡ ಸೀರೆಗಳನ್ನ ತೊಗೊಳ್ಳೋದಿಲ್ಲ. ಒಂದು 10 ಸೀರೆ 15 ಸೀರೆ ಹಿಂಗೆ ತೋರಿಸಿ ಎಲ್ಲ ಮತ್ತೆ ಮಡಚಿಡಬೇಕು. ಅಷ್ಟು ಪೇಷನ್ಸ್ ಇರೋರಿಗಂತೂ ನಿಜವಾಗ್ಲೂ ತುಂಬಾ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಅಂತ ಹೇಳ್ತೀನಿ. ನಮಗಂತೂ ಸೀರೆ ನೋಡಿ ಕಣ್ಣೆಲ್ಲ ನೋವು ಬಂತು, ಯಾರು ತೊಗೊತಾರೆ ಯಾರು ಬಿಡ್ತಾರೆ ಅಂತ. ಮತ್ತು ಇನ್ನೊಂದು ಸೀರೆ ಡ್ರೇಪಿಂಗ್ ಮಾಡಿಸಿದ್ರು. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ನ ಬಾಳ್ಗಷ್ಟು ಬೆಂಕಿ ಹಾಕ ಅಂತೂ 1-2 ಸೀರೆ ತೊಗೊಂಡ್ವಿ. ನೆಕ್ಸ್ಟ್ ಬ್ಲೇಸರ್ ನೋಡಲಿಕ್ಕೆ ಅಂತ ಹೋದ್ವಿ. ಬ್ಲೇಸರಲ್ಲಿ ಕಲರ್ ಇಷ್ಟ ಆದರೆ ಪ್ಯಾಟ್ರನ್ ಇಷ್ಟ ಆಗಲಿಲ್ಲ, ಪ್ಯಾಟ್ರನ್ ಇಷ್ಟ ಆದರೆ ಕ್ಲಾತ್ ಚೆನ್ನಾಗಿರಲಿಲ್ಲ. ಸೊ ಇಂತೂ ನೋಡಲೇಬೇಕಲ್ಲ ಅಂತ ಒಂದಷ್ಟು ಚಿಕ್ಕಪೇಟೆಯಲ್ಲಿ ಕೂಗ್ತಾ ಇರ್ತಾರೆ, ಸೀರೆ ನೋಡ್ತೀರಾ, ಏನು ನೋಡ್ತೀರಾ, ಬ್ಲೇಸರಾ, ಸೂಟಾ, ಯಾವ್ದು ಬೇಕು ಬನ್ನಿ ಅಂತ ಕೂಗಿದ ಕಡೆಗೆಲ್ಲ ಹೋದ್ವಿ. ಒಂದಷ್ಟು ಶಾಪ್ನ ವಿಸಿಟ್ ಮಾಡಿದ್ವಿ. ಇಂತೂ ನಮ್ಮ ಹುಡುಗನಿಗೆ ಇಷ್ಟ ಆಗಿರೋ ಸೂಟೇ ಸಿಕ್ತು. ಬಟ್
ಅದನ್ನು ಹುಡ್ಕೋವಂಥ ಪ್ರೋಸೆಸ್ ಇದೆಯಲ್ಲ ಅದಂತೂ ತುಂಬಾ ಹಿಂಸೆ ಅನಿಸುತ್ತೆ. ಯಾಕಂದರೆ ಒಂದು ಅಂಗಡಿನಲ್ಲಿ ಸಿಕ್ಕಿದ್ರೆ ಪರವಾಗಿಲ್ಲ, ನಾವು ಎಷ್ಟು ಅಂಗಡಿ ಸುತ್ತಿದ್ದೀವಿ ಅಂದರೆ ಇಷ್ಟ ಆಗೋದನ್ನೇ ತೊಗೋಬೇಕು, ಚೆನ್ನಾಗಿರೋದೇ ತೊಗೋಬೇಕು ಅನ್ನೋದಕ್ಕೋಸ್ಕರ ತುಂಬ ಅಂಗಡಿಗಳನ್ನ ಸುತ್ತಾಡಿದ್ವಿ. ಅಂತೂ ಇಂಥ ಕಡೆಗೆ ಸಿಕ್ತು ಇಷ್ಟ ಆಗಿರೋವಂಥದ್ದು. ಯಾವ ಸೀರೆ ತೊಗೊಂಡ್ವಿ, ಯಾವ ಸೂಟ್ ತೊಗೊಂಡ್ವಿ ಅನ್ನೋದನ್ನು ನನ್ನ ವೀಡಿಯೋನ ಫಾಲೋ ಮಾಡ್ತಾಯಿದ್ರೆ ನಿಮಗೆ ಗೊತ್ತಾಗುತ್ತೆ. ಸದ್ಯಕ್ಕಂತೂ ನಾನಂತೂ ರಿವೀಲ್ ಮಾಡ್ತಾಯಿಲ್ಲ. ಆಫ್ಟರ್ ದಟ್ 6 o'clock ಮೇಲೆ ಮಧ್ಯಾಹ್ನ ಯಾರು ಊಟ ಮಾಡಿರಲಿಲ್ಲ ಅಂದ್ಬಿಟ್ಟು ಊಟ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಶಾಪಿಂಗಿಗೆ ಹೋದ್ವಿ. ಆ ವಿಡಿಯೋನ ನೆಕ್ಸ್ಟ್ ವಿಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.